ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿ ಆಗ್ತಲೇ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಸ್ಟಾರ್ ಆಗಿದ್ದಾರೆ ರಕ್ಷಿತಾ ಶೆಟ್ಟಿ. ಪ್ರತಿದಿನ ಒಂದಲ್ಲ ಒಂದು ವಿಚಾರಕ್ಕೆ ಅವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತವೆ. ಅದಕ್ಕೆ ಪ್ರಮುಖ ಕಾರಣ ಅವರ ಭಾಷೆ. ಅವರು ಮುದ್ದಾಗಿ ಕನ್ನಡದಲ್ಲಿ ಮಾತನಾಡೋದನ್ನ ಕೇಳೋದೇ ಒಂಥರ ಖುಷಿ ಕೊಡುತ್ತೆ. ಪುಟ್ಟ ಮಗುವಿನಂತೆ ಕನ್ನಡದಲ್ಲಿ ಅವರು ಮಾತನಾಡುವಂತ ಆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಳ್ಳುತ್ತೆ. ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ರಕ್ಷಿತಾ ಶೆಟ್ಟಿ ಅವರ ಪಬ್ಲಿಸಿಟಿ ದುಪ್ಪಟ್ಟಾಗಿದೆ. ಸಾಕಷ್ಟು ಜನ ಅವರ ಅಭಿಮಾನಿಗಳಾಗಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಗೆಸ್ಟ್ ರಕ್ಷಿತಾ ಅವರ ಮಾತಿಗೆ ಫಿದಾ ಆಗಿ ಹೋಗಿದ್ದಾರೆ. ಎಲ್ಲರೂ ಕೂಡ ರಕ್ಷಿತಾ ಅವರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಗಳು ಗೆಸ್ಟ್ ಗಳಾಗಿ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಸ್ಪರ್ಧಿಗಳು ಬಂದಂತಹ ಗೆಸ್ಟ್ ಗಳಿಗೆ ಭರ್ಜರಿಯಾಗಿ ಆತಿಥ್ಯ ಕೂಡ ಕೊಡ್ತಿದ್ದಾರೆ. ಇನ್ನು ರಕ್ಷಿತಾ ಅವರ ಕನ್ನಡವನ್ನ ಕೇಳಿದಂತಹ ಗೆಸ್ಟ್ ಗಳು ಕೂಡ ಫುಲ್ ಖುಷಿಯಾಗಿದ್ದಾರೆ. ನಿನ್ನ ಮಾತನ್ನ ಕೇಳೋದೇ ಖುಷಿ ಅನ್ಸುತ್ತೆ ಅಂತ ಚೈತ್ರ ಕುಂದಾಪುರ ಅವರು ಈಗಾಗಲೇ ರಕ್ಷಿತಾ ಅವರ ಬಗ್ಗೆ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಇನ್ನು ತ್ರಿವಿಕ್ರಮ್, ರಜತ್, ಹಾಗೇನೆ ಉಗ್ರ ಮಂಜು, ಮೋಕ್ಷಿತಾ ಎಲ್ಲರೂ ಕೂಡ ರಕ್ಷಿತಾ ಅವರ ಜೊತೆ ಮಾತಾಡ್ತಾನೆ ಇರ್ತಾರೆ. ಇದೀಗ ರಕ್ಷಿತಾ ಬಳಿ ಬಂದಂತಹ ಗೆಸ್ಟ್ಗಳು ನೀನು ಮದುವೆ ಆಗುವಂತಹ ಹುಡುಗ ಹೇಗಿರ್ಬೇಕು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಕೊಟ್ಟಂತಹ ಆ ಉತ್ತರ ವೀಕ್ಷಕರ ಮೆಚ್ಚುಗೆಯನ್ನ ಗಳಿಸಿದೆ. ನಾನು ಹಳ್ಳಿ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಹಳ್ಳಿ ಹುಡುಗ ಆಗಿರ್ಬೇಕು, ಜೊತೆಗೆ ಆತನಿಗೆ ತೋಟ ಇರಬೇಕು, ಆತ ಕೃಷಿ ಮಾಡಬೇಕು ಅಂತ ರಕ್ಷಿತಾ ತಮ್ಮ ಮನದಾಸೆಯನ್ನ ಹಂಚಿಕೊಂಡಿದ್ದಾರೆ. ತಾನು ಮದುವೆ ಆಗಿರುವಂತಹ ಹುಡುಗ ಹೀಗಿರ್ಬೇಕು ಅನ್ನೋ ಕಲ್ಪನೆಯನ್ನ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಆತ ಕೃಷಿ ಮಾಡಬೇಕು, ಅವರು ಕೃಷಿ ಮಾಡುವಾಗ ನಾನು ಬ್ಲಾಗ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಈ ಹಿಂದೆ ಏನ್ ಕೆಲಸ ಮಾಡ್ತಾ ಇದ್ದೀನೋ ಅದನ್ನ ಬದಲಾಯಿಸೋದಿಲ್ಲ ಅಂತ ಹಲವು ಬಾರಿ ರಕ್ಷಿತಾ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಕೂಡ ನಾನು ವಿಡಿಯೋಸ್ಗಳನ್ನ ಮಾಡೋದನ್ನ ಕಂಟಿನ್ಯೂ ಮಾಡ್ತೀನಿ, ನಾನು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಇದೆ ಅಂತ ಹಲವು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ದಾರೆ. ಇದೀಗ ಮದುವೆ ಆದ ಬಳಿಕ ಕೂಡ ನಾನು ಅದೇ ರೀತಿ ಕೆಲಸವನ್ನ ಮುಂದುವರಿಸ್ತೀನಿ ಅಂತ ರಕ್ಷಿತಾ ಹೇಳಿದ್ದಾರೆ. ನಾನು ಮದುವೆ ಆಗುವಂತ ಹುಡುಗ ರೈತನಾಗಿರ್ಬೇಕು, ಫುಲ್ ಡೇ ನಾನು ಅಲ್ಲಿ ಸ್ಪೆಂಡ್ ಮಾಡಬೇಕು, ಅಂದ್ರೆ ಅವರ ಕೃಷಿ ಜಮೀನಲ್ಲೇ ನಾನು ಫುಲ್ ಡೇ ಅನ್ನ ಸ್ಪೆಂಡ್ ಮಾಡಬೇಕು. ನನ್ನ ಅಪ್ಪ ಅಮ್ಮ ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಸೋಷಿಯಲ್ ಮೀಡಿಯಾ ಪರ್ಸನ್ ನಾನೊಬ್ಬಳೇ ಅಂತ ರಕ್ಷಿತಾ ಹೇಳ್ಕೊಂಡಿದ್ದಾರೆ. ಮದುವೆ ಆದ್ಮೇಲೆ ಕೂಡ ನನಗೆ ಇದೇ ತರ ಲೈಫ್ ಬೇಕು, ನಾನು ಬ್ಲಾಗಿಂಗ್ ಮಾಡ್ತಾನೆ ಸಮಯವನ್ನ ಕಳಿಬೇಕು, ಅದಕ್ಕೆ ಅವರು ಸಪೋರ್ಟ್ ಮಾಡಬೇಕು ಅಂತ ಹುಡುಗ ನನಗೆ ಬೇಕು ಅಂತ ರಕ್ಷಿತಾ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರಜತ್ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಒಂದು ವೇಳೆ ಅವರು ಅದಕ್ಕೆ ಒಪ್ಲಿಲ್ಲ ಅಂದ್ರೆ ಆಗ ಅವ್ರು ಹೇಳ್ತಾರೆ ಅವರಿಗೆ ಇಷ್ಟ ಇದ್ರೆ ಇರಬಹುದು, ಇಲ್ಲದೆ ಇದ್ರೆ ಹೋಗ್ತಾರೆ ಅಂತ ರಕ್ಷಿತಾ ಉತ್ತರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿದ್ದವರೆಲ್ಲ ಬಿದ್ದು ನಕ್ಕಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿ ಕೂಡ ಇವತ್ತಿನ ಎಪಿಸೋಡ್ಗೆ ಸಂಬಂಧಪಟ್ಟಂತೆ ಈ ಪ್ರೋಮೋವನ್ನ ತನ್ನ ಪೇಜ್ ನಲ್ಲಿ ಹಂಚಿಕೊಂಡಿದೆ. ಇದು ಸಿಕ್ಕಾಪಟ್ಟೆ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಸಾಕಷ್ಟು ಜನಕ್ಕೆ ಈ ಒಂದು ಹೇಳಿಕೆ ಇಷ್ಟ ಆಗಿದೆ. ನಿಜವಾಗ್ಲೂ ರಕ್ಷಿತಾ ಅವರ ಹೇಳಿಕೆ ತುಂಬಾನೇ ಗೌರವಯುತವಾಗಿದೆ. ರೈತರು ಅಂದ್ರೆ ಒಂದಷ್ಟು ಜನ ಹುಡುಗಿಯರು ಮೂಗು ಮುರಿತಾರೆ, ಆದ್ರೆ ರಕ್ಷಿತಾ ತಾನು ಮದುವೆ ಆಗ್ಬೇಕು ಅನ್ನೋ ಹುಡುಗ ರೈತ ಆಗಿರ್ಬೇಕು ಅಂತ ಹೇಳಿರೋದು ಖುಷಿ ಕೊಟ್ಟಿದೆ. ಕೇವಲ ಇದು ಹೇಳಿಕೆಯಾಗಿ ಉಳಿಬಾರ್ದು, ಇದು ರಿಯಲ್ ಲೈಫ್ ನಲ್ಲೂ ಕೂಡ ಆಗ್ಬೇಕು. ಸಾಕಷ್ಟು ಮಂದಿ ಈ ರೀತಿ ಸ್ಟೇಟ್ಮೆಂಟ್ ಕೊಡೋರನ್ನ ನಾವು ನೋಡಿದ್ದೀವಿ, ಆದ್ರೆ ಹೊರಗಡೆ ಹೋದ ಬಳಿಕ ಅವರ ಲೈಫ್ ಬೇರೆನೆ ಆಗಿರುತ್ತೆ. ಕೇವಲ ಇಲ್ಲಿ ವ್ಯೂಸ್ಗೋಸ್ಕರ ಅಥವಾ ತಾನು ವೈರಲ್ ಆಗ್ಬೇಕು ಅನ್ನೋ ಕಾರಣಕ್ಕೆ ರಕ್ಷಿತಾ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಅಲ್ಲಿಗೆ ಸೀಮಿತ ಆಗಿ ಹೋಗ್ಬಾರ್ದು. ರಿಯಲ್ ಲೈಫ್ ನಲ್ಲೂ ಕೂಡ ಅವರು ರೈತನಿಗೆ ಬಾಳ್ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸಾಕಷ್ಟು ರೈತರು ಹುಡುಗಿ ಸಿಗದೆ ಪರದಾಡ್ತಿದ್ದಾರೆ. ಅಂಥವರಿಗೆ ಸಪೋರ್ಟ್ ಮಾಡಬೇಕು, ಅಂಥವರು ಮೇಲೆ ಬರೋದಕ್ಕೆ ಸಹಕರಿಸಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಅನ್ನ ಮಾಡಿದ್ದಾರೆ. ಒಂದಷ್ಟು ಜನ ಡೌರಾಣಿ ಈಕೆ ಮಾಡೋದೆಲ್ಲ ಇಂಥದ್ದೇ, ಸುಮ್ಮನೆ ವೈರಲ್ ಆಗೋದಕ್ಕೆ ಈ ರೀತಿ ಹೇಳ್ತಾಳೆ ಅಂತ ಕಮೆಂಟ್ ಗಳನ್ನ ಹಾಕಿದ್ರೆ ಸಾಕಷ್ಟು ಜನ ಇದೇ ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೊನ್ನೆ ತ್ರಿವಿಕ್ರಮ್ ಅವರು ಕೂಡ ರಕ್ಷಿತಾ ಬಳಿ ನಾನು ನಿನ್ನನ್ನ ಮದುವೆ ಆಗ್ತೀನಿ ಓಕೆನಾ ಅಂತ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಟ್ರೈ ಮಾಡ್ತೀನಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಆವಾಗ ತ್ರಿವಿಕ್ರಮ್ ಮದುವೆ ಆಗೋದಕ್ಕೆ ಏನ್ ಟ್ರೈ ಮಾಡೋದು ಅಂತ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಆದ್ರೆ ಸರಿಯಾಗಿ ತ್ರಿವಿಕ್ರಮ್ ಹೇಳಿದ್ದು ಅವ್ರಿಗೆ ಅರ್ಥ ಆಗಿಲ್ವಾ ಏನೋ.
ನನ್ನ ಮದುವೆಗೆ ಕರೀತೀನಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ರಕ್ಷಿತಾ. ಅಲ್ಲಿದ್ದವರೆಲ್ಲರೂ ಕೂಡ ಬಿದ್ದು ನಕ್ಕಿದ್ದಾರೆ. ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೀಗ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದಷ್ಟು ಜನ ರಕ್ಷಿತಾ ಮಾತಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರೆ, ಒಂದಷ್ಟು ಜನ ಈಕೆ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಆದ್ರೆ ರಕ್ಷಿತಾ ಈಗಾಗಲೇ ಹಲವು ಬಾರಿ ಹೇಳಿದ್ದಾರೆ, ನನಗೆ ಹಳ್ಳಿ ಜೀವನನೇ ಇಷ್ಟ, ಇದೇ ರೀತಿ ಬ್ಲಾಗಿಂಗ್ ಮಾಡಿಕೊಂಡು ನನಗೆ ಇರೋದೇ ಖುಷಿ ಕೊಡುತ್ತೆ, ನಾನು ಏನೇ ಸಾಧನೆ ಮಾಡಿದ್ರು ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ಬ್ಲಾಗಿಂಗ್ ಮಾಡೋದನ್ನ ಮಾತ್ರ ನಾನು ನಿಲ್ಲಿಸೋದಿಲ್ಲ, ನಾನು ಯೂಟ್ಯೂಬರ್ ಆಗಿರೋದೇ ನನಗೆ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲದು ಏನಾಗತ್ತೆ, ಹೇಳಿದಂತೆ ರಕ್ಷಿತಾ ನಡ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು.